ಈಗ ನಮ್ದು ಸಾಂಸ್ಕೃತಿಕ ದೇಶ, ಪ್ರಪಂಚದಲ್ಲಿಯೇ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ಇರತಕ್ಕಂಥ ಭಾರತೀಯರು ನಾವು. ಇಡೀ ವಿಶ್ವವೇ ನಮ್ಮತ್ತ ಚಿತ್ತ ಇಸುವುದು ಯಾವುದಕ್ಕಾಗಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶ್ರೇಷ್ಠ ಪರಂಪರೆಗೆ. ಹಾಗಂತ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಪರಂಪರೆಯಲ್ಲಿ ನಾವಿದ್ದೀವಿ ಅಂತ ಅನ್ಕೊಳ್ಳೋದು ಸ್ವಲ್ಪ ಕಷ್ಟವಾಗಿತ್ತು. ಯಾಕಂತ ಕೇಳಿದ್ರೆ ನಿತ್ಯವೂ ಕೂಡ ಈ ಜಾಗತೀಕರಣ, ನಗರೀಕರಣ, ಸಾಂಸ್ಕೃತಿಕರಣ, ಪಾಶ್ಚಾತ್ಯಕರಣ, ತಾಂತ್ರಿಕರಣದ ತಂತ್ರದಲ್ಲಿ ಮನುಷ್ಯನಿಗೆ ಬೇಕಿರತಕ್ಕಂಥ, ಮಾನವನಿಗೆ ಅತಿ ಅವಶ್ಯವಾಗಿರ್ತಕ್ಕಂಥ ಅಂತಃಕರಣ ಬತ್ತಿ ಹೋಗುತ್ತಿದೆ ಅನ್ನುವಂಥ ಆತಂಕದಲ್ಲಿ ನಾವಿದ್ದೇವೆ. ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಅಸಹ್ಯವಾದಂಥ ಅನ್ಯಾಯ, ಅನಾಚಾರಗಳು ದಿನ ದಿನೇ ಹೆಚ್ಚುತ್ತಲೇ ಇದ್ದಾವೆ. ಈ ದಿಶೆಯಲ್ಲಿ ನಾವುಗಳು ಸಾಂಸ್ಕೃತಿಕವಾಗಿ ಸವೆದು ಹೋಗ್ತಾ ಇದ್ದೇವೆ. ಸಮಾಜ ನಶಿಸುತ್ತಿದೆ ಅಂತ ದುರ್ಗತಿಯಲ್ಲೂ ಕೂಡ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಅಪ್ಪ ಬಸವಣ್ಣನವರ ಒಂದೇ ಮಾತಿನಲ್ಲಿ ಹೇಳಿದ್ರೆ, ಒಲೆ ಎತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ಧರೆ ಎತ್ತಿ ಉರಿದೆಡೆ ನಿಲ್ಲಲಾಗದು ನೋಡ ಅನ್ನುವಂಥ ಆತಂಕದಲ್ಲಿ ನಾವಿದ್ದೇವೆ ಬಂಧುಗಳು. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಅಂತರಂಗ ಬಹಿರಂಗ ಸುದ್ದಿ ಆಗಲು ನಮ್ಮ ಸಮಾಜದ ಕುರುಗುರುಗಳಾಗಿರ್ತಕ್ಕಂಥ, ನಮ್ಮ ಶ್ರೇಷ್ಠ ಬದುಕಿನ ದಾರ್ಶನಿಕನಾಗಿರ್ತಕ್ಕಂಥ ಗುರುಗಳವರಿಗೆ ವಂದಿಸುವಂತ ಪವಿತ್ರ ಪುಣ್ಯದ ಕಾರ್ಯಕ್ರಮಕ್ಕಾಗಿ ಮತ್ತು ಗುರುಗಳಾಗಿರ್ತಕ್ಕಂಥ ಶಿಕ್ಷಕರಿಗೆ ಅಭಿನಂದಿಸುವಂತ ಶಿಕ್ಷಕ ಸಂಕುಲವನ್ನ ಕೃತಜ್ಞತೆಯಿಂದ ಅಭಿಮಾನ ಪಡುವಂತ ರೀತಿ ಒಳಗ ನಮ್ಮೆಲ್ಲರ ಬಾಳಗತ್ತಲನ್ನು ಕರಗಿಸಿ ನಮ್ಮೆಲ್ಲರ ಬೆಳಕಿಗೆ, ನಮ್ಮೆಲ್ಲರ ಬಾಳಿಗೆ ಬೆಳಕು ಕೊಡುವ ಶಿಕ್ಷಕರನ್ನು ಸ್ಮರಿಸಿಕೊಳ್ಳುವಂತ ಬಹು ಅಪರೂಪದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಂಗಮಿಸಿದ್ದೇವೆ. ಕೂಡಿದಲ್ಲಿ ಕೂಡಲ ಸಂಗಮ ಎನ್ನುವ ಹಾಗೆ ಭಾವಿಸಿದಲ್ಲಿ ಭಾವ ಸಂಗಮದಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತು ನೆರೆದಿದ್ದೇವೆ. ಇಂಥ ಸಂದರ್ಭದಲ್ಲಿ ಕವಿ ಮಹಾಲಿಂಗರಂಗನ ಒಂದು ಮಾತು ನೆನಪಾಗ್ತದೆ, ವರ್ಣ ಮಾತ್ರ ಕಲಿಸಿದ ಆತ ಗುರು ಅಂತೆ. ಒಂದಕ್ಷರ ಕಲಿಸಿದರೂ ಕೂಡ ಆತ ಗುರುವಾಗಿ ನಿಲ್ತಾನೆ ಅನ್ನೋದಾದ್ರೆ ಬಹುಶಃ ಇವತ್ತು ತಾವೆಲ್ಲ ಗುರು ಹಿರಿಯರು ಕೂಡ ಗುರು ಸ್ವರೂಪರೇ ಆಗಿದ್ರಿ ಅನ್ನುವಂಥದ್ದನ್ನ ನಾನು ನೆನೆದುಕೊಳ್ಳುತ್ತಾ, ಪ್ರಾಯಶಃ ಒಬ್ಬ ಅಧ್ಯಾಪಕನಾಗಿ, ಪ್ರಾಧ್ಯಾಪಕನಾಗಿ, ಕುಲಪತಿಗಳಾಗಿ, ಉಪರಾಷ್ಟ್ರಪತಿಗಳಾಗಿ, ರಾಷ್ಟ್ರಪತಿಗಳಾಗಿ ಸರ್ವೋನ್ನತ ಹುದ್ದೆಯನ್ನ ಅಲಂಕರಿಸತಕ್ಕಂಥ ಸರ್ವಪಳ್ಳಿ ಎಸ್ ರಾಧಾಕೃಷ್ಣನ್ ಅವರು 1962ರಲ್ಲಿ ರಾಷ್ಟ್ರಪತಿಗಳಾಗಿದ್ದಂತ ಸಂದರ್ಭದಲ್ಲಿ ಅವರ ಅಭಿಮಾನಿ ಬಂಧುಗಳೆಲ್ಲರೂ ಸೇರಿಕೊಂಡು ಹಿಂದಿನ ಅಂದ್ರೆ ಸೆಪ್ಟೆಂಬರ್ 5ರ ದಿನಾಂಕದಂದು ಹುಟ್ಟಿದ ಅವರ ದಿನವನ್ನ ಆಚರಿಸುವಂತ ಹಂಬಲವನ್ನು ವ್ಯಕ್ತಪಡಿಸಿದಾಗ, ನಾನು ರಾಷ್ಟ್ರದ ರಾಷ್ಟ್ರಪತಿಯಾಗಿ ಸರ್ವೋನ್ನತ ಸ್ಥಾನ ಪಡೆದಿನಂತ ನಿಮ್ಮ ಮನುಷ್ಯನಿಗಿದ್ದರೂ ಕೂಡ, ಆದ್ರೆ ನಾನು ವರ್ಗದ ಕೋಣೆಯಲ್ಲಿ ನಿಂತು ಶಿಕ್ಷಕನಾಗಿ ಪಾಠ ಮಾಡಿದಾಗ ಅತಿ ಸಂತೋಷದಿಂದ ಇದ್ದದ್ದನ್ನ ನಾನು ಕಂಡಿದ್ದೇನೆ. ಅದಕ್ಕಾಗಿ ನನ್ನ ಹೆಸರಿನಲ್ಲಿ ದಿನಾಚರಣೆ ಆಚರಣೆ ಮಾಡೋದಾದ್ರೆ ನನಗೆ ಕಲಿಸಿರತಕ್ಕಂತ ಶಿಕ್ಷಕರು ಗುರುವಿನ ಹೆಸರಿನಲ್ಲಿ ಜಯಂತಿಯನ್ನು ಆಚರಿಸುವುದಾದ್ರೆ ನಾನು ಅದಕ್ಕೆ ಸಮ್ಮತಿಸ್ತೀನಿ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ರಯುಕ್ತ 1962ರಿಂದ ನಾವು ಈ ಶಿಕ್ಷಕರ ದಿನಾಚರಣೆಯನ್ನ ಅನುಷ್ಠಾನವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅವರ ಹೆಸರಿನಲ್ಲಿ ಮುಂದುವರಿತಕ್ಕಂಥ ಈ ಗುರುವಿನ ದಿನಾಚರಣೆಯನ್ನ ಕುರಿತಾಗಿ ಮಾತನಾಡುವುದಾದ್ರೆ, ಸಂತ ಪುರಂದರದಾಸರು ಹೇಳಿದಂತ ಮಾತಿನ ಹಾಗೆ ತಮಗೆಲ್ಲರಿಗೂ ತಿಳಿದಿರುವಂತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಅಂದ್ರೆ ನಮ್ಮ ಬದುಕಿನೊಳಗ ಗುರು ಎಷ್ಟು ಪ್ರಮುಖ ಅನ್ನುವಂಥದ್ದನ್ನ ಕಬೀರದಾಸರು ಕೂಡ ಒಂದು ಕಡೆ ಹೇಳ್ತಾರೆ. ಗುರು ಗೋವಿಂದರಲ್ಲಿ ನಾನು ಮೊದಲಿಗೆ ವಂದಿಸೋದು ಯಾರಿಗೆ ಅಂತ ಕೇಳಿದ್ರೆ, ಅವರು ದೇವರಿಗಿಂತಲೂ ಮೊದಲು ವಂದಿಸೋರು ಗುರುವಿಗೆ ಅನ್ನುವಂತ ಮಾತನ್ನ ನೆನಪಿಸ್ಕೊಳ್ತಾರೆ. ತಮಗೆಲ್ಲ ಹೇಳ್ಬೇಕು, ಈ ಜಗತ್ತನ್ನೇ ಗೆಲ್ಲಲಿಕ್ಕೆ ಹೊಂಟಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾಶಯ ಒಂದು ಬಾರಿ ದಾರಿಡಲು ಹೋಗುವಾಗ ಎದುರುಗಡೆ ಮುರುಕು ಗುಡಿಸಲಲ್ಲಿ ಹರುಕು ಚಾಪೆಯಲ್ಲಿ ಮಲಗಿರ್ತಕ್ಕಂಥ ಕುಳಿತಂತ ಅರಿಸ್ಟಾಟಲ್ ಗುರುಗಳಿಗೆ ತಟ್ಟಿ ಮಾತಾಡಿಸಿ ಅವರ ಪಾದಕ್ಕೆ ಅನುಮೆಣದ ಭಾಗಿ ನಿಂತಾಗ ಮಂತ್ರಿಗಳು ಮಾತಾಡ್ತಾರೆ, ಅಯ್ಯೋ ನಿಮಗೆ ನಿಮ್ಮ ತಂದೆಯವರು ಚಕ್ರಾಧಿಪತಿಗಳಾಗಿ ಮಾಡಿದ್ದಾರ, ಸುಂದರವಾದ ದೇಹವನ್ನ ಕೊಟ್ಟಿದ್ದಾರ, ಅಂತ ಸಂದರ್ಭದಲ್ಲಿ ಇಂಥ ಮುದುಕನಿಗೆ ನೀವು ನಮಿಸ್ತಿದಿರಲ್ಲ ಅಂತ ಲೇವಡಿ ಮಾಡಿದಾಗ, ವ್ಯಂಗ್ಯವಾಗಿ ಕೇಳಿದಾಗ ಆತ ಹೇಳುವ ಮಾತು, ನನ್ನ ತಂದೆ ಸ್ವರ್ಗದಿಂದ ಈ ಭೂಮಿಗೆ ತಂದ, ಆದ್ರೆ ನನ್ನ ಗುರು ಸ್ವರ್ಗದ ಎತ್ತರಕ್ಕೆ ಏರಿಸಿದ. ನನ್ನ ತಂದೆ ನಾಶವಾಗುವ ಈ ಶರೀರವನ್ನ ಕೊಟ್ಟ, ಆದರೆ ಗುರು ಅಮರ ಸಿರಿಯನ್ನ, ದಿವ್ಯತೆಯನ್ನ ಕೊಟ್ಟ. ಆ ಮಹಾಗುರುವಿಗೆ ನಮಿಸಿದರೆ ತಪ್ಪಾಗುವುದೇ ಎನ್ನುವಂತ ಆತ್ಮಾವಲೋಕನ ಮಾಡಿಕೊಂಡಲ್ಲ.
ಆ ದಿಶೆಯಲ್ಲಿ ಗುರುವಿನ ಸ್ಥಾನ ಎಷ್ಟು ದೊಡ್ಡದನ್ನುವುದನ್ನ ಇವತ್ತು ನೆನಪು ಮಾಡ್ಕೋಬೇಕಾಗಿದೆ. ಸಂತ ತುಳಸಿದಾಸ್ ಅವರು ಹೇಗೆ ನೆನಪು ಮಾಡ್ಕೋತಾರೆ ಅಂತ ಹೇಳಿದ್ರೆ, ಈ ಸಮಸ್ತ ಭೂಮಂಡಲವನ್ನ ಕಾಗದವನ್ನಾಗಿ ಮಾಡಿ, ಇರುವ ಸಮುದ್ರದ ನೀರೆಲ್ಲ ಮಸಿಯನ್ನಾಗಿ ಮಾಡಿ, ಬೆಳೆದು ನಿಂತಿರತಕ್ಕಂಥ ಭೂಮಂಡಲದ ಕಾಡುಗಳನ್ನೆಲ್ಲ ಲೇಖನಿಯನ್ನ ಮಾಡಿ ಬರೆದರೂ ಕೂಡ ಗುರುವಿನ ಬಣ್ಣನೆ, ವರ್ಣನೆ, ಸ್ಥಾನಮಾನ ಅಪೂರ್ಣ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾನೆ. ಹೀಗಿರುವಾಗ ಮಹಾಕವಿ ಸರ್ವಜ್ಞ ಕೂಡ ಗುರುವಿಂದಲೇ ಬಂಧುಗಳು, ಗುರುವಿಂದಲೇ ಪರದೈವ, ಗುರುವಿಂದಲೇ ಸಕಲ ಪುಣ್ಯವು, ಈ ಲೋಕಕ್ಕೆ ಗುರುವಿಂದಲೇ ಮುಕ್ತಿ ಎನ್ನುವಂತ ಮಾತನ್ನ ಹೇಳ್ತಾನೆ. ಹೀಗಾಗಿ ಅಪ್ಪ ಜಗದ್ಗುರು ಬಸವಣ್ಣನವರು ಕೂಡ ಹೇಳಿದ್ದು, ಶಿವಪಥ ಹರಿವಡೆ ಗುರುಪಥವೇ ಮೊದಲೆನ್ನುವಂತ ಇಂಥ ಶ್ರೇಷ್ಠ ಗುರುಸ್ಥಾನವನ್ನು ಪಡೆದಿರ್ತಕ್ಕಂಥ ನಮ್ಮ ಸಂಗಮೇಶ್ವರ ಸಂಸ್ಥೆಯ ಸಮಸ್ತ ಗುರುಗಳಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಬಹುಶಃ ನಮ್ಮ ಭಾರತೀಯರು ದೇವರನ್ನ ಬಿಟ್ಟು ಕೊಟ್ಟಾರು, ಆದ್ರೆ ಕಲಿಸಿದ ಬಾಳು ಬೆಳಗಿದ ಗುರುವನ್ನ ಎಂದಿಗೂ ಬಿಟ್ಟು ಕೊಡಲ್ಲ ಅನ್ನುವಂತ ಮಾತನ್ನ ನೆನೆಯುತ್ತಾ, ಇಷ್ಟೆಲ್ಲ ಗುರುಗಳ ಗುಣಗಾನ ಮಾಡಿದಾಗ ಗುರುಗಳ ಸ್ಥಾನವನ್ನು ಪಡೆದಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ನಾವುಗಳು ಇವತ್ತು ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಇಷ್ಟೆಲ್ಲ ಗುರುಗಳಿಗೆ ವಂದಿಸ್ತಾರೆ, ವಂದಿಸಿದ ಇದೇ ಸಮಾಜ ನಮಗ ಆಗಾಗ ನಿಂದಿಸ್ತದ ಅನ್ನೋದನ್ನು ಮರಿಬಾರದು. ಯಾಕಂತ ಕೇಳಿದ್ರೆ, ಏನೆಲ್ಲ ಗೌರವಿಸತಕ್ಕ ಸಮಾಜ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಹಿಂಗ ಕಲಿಸ ನನ್ನ ಮಾಸ್ತರ ಸಾಲಿ ಅಂತ ಬೈತಾರೆ. ಒಂದ್ ಏನಾದ್ರೂ ಒಳ್ಳೇದಾಯ್ತಂದ್ರೆ, ಯಾರು ಕಲಿಸಿರ್ಬೇಕಪ್ಪ ಈ ಮಾಸ್ತರ್ಗೆ, ಎಂತ ಚಂದ ಕಲಿಸ್ಯಾರಂತ. ಒಳ್ಳೇದಾದ್ರೂ ಅಂತಾರ, ಕೆಟ್ಟದ್ದಾದ್ರೂ ಅಂತಾರ. ಅಂದ್ರ ಈ ಸಮಾಜದ ಮುನ್ನಡೆಯಲ್ಲಿ ನಮ್ಮ ಪಾತ್ರ ಇರಬೇಕು ಅನ್ನುವಂಥದ್ದನ್ನ ನೆನೆಸಿಕೊಂಡು, ಯಾವ ಅಧಿಕಾರಿಗಳಿಗೆ ತಲೆ ಬಗ್ಗಬೇಕಾಗಿಲ್ಲ, ಯಾವ ಆಡಳಿತ ಅಧಿಕಾರಿಗಳ ಮಾರ್ಗದರ್ಶನಕ್ಕೆ ಸೋಲ್ಬೇಕಾಗಿಲ್ಲ. ನಮ್ಮ ಅಂತರಂಗದೊಳಗಿರತಕ್ಕಂಥ ಇಂಥ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ನಾವುಗಳು ಈ ಮಕ್ಕಳಿಗೆ ವಿದ್ಯೆಯ ದೀಪವನ್ನು ಹಚ್ಚಿ ಬೆಳಗುವಂತ ಪವಿತ್ರ ಕೆಲಸದಲ್ಲಿ ನಾವಿದ್ದೀವಿ ಅನ್ನುವಂತ ಸಾರ್ಥಕ ಸಂದರ್ಭ ನಮಗೆ ನೆನಪಾಯ್ತಂದ್ರೆ, ಬಹುಶಃ ನಮ್ಮ ಮಕ್ಕಳು ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾರೆ ಅನ್ನುವಂತ ಮಾತನ್ನ ನೆನೆಸ್ಕೋಬೇಕಾಗ್ತದೆ. ಯಾಕಂದ್ರೆ ಪುಟ್ಟ ಬಟ್ಟೆ, ತೊಟ್ಟ ಆಭರಣ, ತಿನ್ನುವ ಹಣ್ಣು, ಹುಣ್ಣುವ ಹಣ್ಣ, ಊಳುವ ಮಣ್ಣ, ಖರೀದಿಸಿದ ಚಿನ್ನ, ಮನೆಗೆಚ್ಚಿದ ಬಣ್ಣ, ಬದುಕಿನ ಈ ಖರ್ಚಿಗಾಗಿ ಕಾಸು ಪಡೆದಿದ್ದು ಆ ಮಕ್ಕಳಿಗೆ ಬೋಧಿಸಿದ ವೃತ್ತಿಯಿಂದ ಅನ್ನುವಂಥದ್ದನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಹೀಗೆ ನೆನಪಿಸಿಕೊಂಡಂತ ನಾವುಗಳು, ನಾವು ಜನ್ಮ ಕೊಟ್ಟ ಮಕ್ಕಳ ಪ್ರಗತಿಗೆ ನಾವೆಷ್ಟು ಪರದಾಡ್ತೇವೆಯೋ ಅದರ 10 ಪಟ್ಟು ನಾವು ಕಲಿಸುವ, ನಮ್ಮ ಕಲಿಕೆಗೆ ಒಳಪಡತಕ್ಕಂಥ ಮಕ್ಕಳ ಬಾಳಿಗೆ ಕೂಡ ನಾವು ಅತ್ಯಂತ ಉತ್ಕೃಷ್ಟವಾದಂತ ಮಾರ್ಗದರ್ಶನವನ್ನ ಮಾಡ್ಬೇಕನ್ನುವಂತ ಸಂಕಲ್ಪ ಮಾಡಲಿ ಅನ್ನುವಂತ ಪ್ರೇರಣಾದಾಯಿತ್ವವನ್ನು ನಾವು ಪಡೆದುಕೊಳ್ಳೋದಕ್ಕಾಗಿ ಇಂಥ ಗುರುಗಳ ಸಮ್ಮುಖದೊಳಗ ಪ್ರೇರಣೆಗೊಂಡು ಆ ದಿಶೆಯಲ್ಲಿ, ಆ ದಿಕ್ಕಿನಲ್ಲಿ ಹೋಗುವಂತಾಗಲಿ ಅನ್ನುವಂತ ಅಪೇಕ್ಷೆಯಿಂದ ಇವತ್ತು ಗುರುಗಳಿಗೆ ಅಭಿನಂದನಾ ಸಮಾರಂಭ. ಬಹುಶಃ ಈಗಾಗಲೇ ಸರ್ ಅವರು ಹೇಳಿದ್ರು, ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರ ಪುಣ್ಯ ಬಹಳ ಹಿರಿದಾಗಿದೆ. ಇಂದು ವಿಜಯಪುರದಲ್ಲಿ 2 ಎಕರೆಗಳಷ್ಟು ವಿಸ್ತಾರವಾದ ಈ ಜಾಗದಲ್ಲಿ ಶಿಕ್ಷಣ ಸಂಸ್ಥೆಯೊಂದು 40 ವರ್ಷಗಳಿಂದ, ಸರ್ ಮಾತನಾಡುವಾಗ ಹೇಳಿದ ಹಾಗೆ ಕೆಜಿಯಿಂದ ಪಿಜಿಯವರೆಗೆ ನಡೆದುಕೊಂಡು ಬರಬೇಕಾದ್ರೆ ನಮ್ಮ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳ ಪಾತ್ರ ಬಹಳ ದೊಡ್ಡದಾಗಿದೆ. ಇಲ್ಲಿ ದುಡಿಯುವಂತಹ ಶಿಕ್ಷಕರ ಶ್ರಮ ಅತ್ಯಂತ ಶ್ಲಾಘನೀಯವಾಗಿದೆ. ಇದರ ಜೊತೆಗೆ ಅಪ್ಪವರ ಸಮ್ಮುಖದಲ್ಲಿ ಸಮಾಜದ ಸದಸ್ಯನಾಗಿ ನಾನು ಮತ್ತು ಆಶೆ ಪಡುತ್ತೇನೆ. ಅರಿವು ಕೊಟ್ಟಿದ್ದೀರಿ, ಅಕ್ಷರ ಕೊಟ್ಟಿದ್ದೀರಿ, ಅನ್ನ ಕೊಡುವುದರತ್ತ ಚಿತ್ತ ಮಾಡಬೇಕಾಗಿದೆ. ಯಾಕಂತ ಕೇಳಿದ್ರೆ, ಬಡವ ಹಾಗೂ ಪ್ರತಿಭಾನ್ವಿತ ಆಗಿರ್ತಕ್ಕಂಥ ಅದೆಷ್ಟೋ ಮಕ್ಕಳು ಇವತ್ತು ಅವಕಾಶ ಇಲ್ಲಾರ್ದಕ್ಕೆ ಮೊದಲಲ್ಲಿ ಶಾಲೆ ಬಿಟ್ಟು ಕೂಲಿ ನಾಲಿ ಮಾಡಿ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಇಂತಹ ಮಕ್ಕಳನ್ನ ಗುರುತಿಸಿ ಅವರಿಗೆ ಅನ್ನ ಅರಿವು ಕೊಡುವುದರ ಅರಿವು ಅಕ್ಷರ ಕೊಡುವುದರ ಜೊತೆಗೆ ಅನ್ನ ಕೊಡುವಂತ, ಅಂದರೆ ಒಂದು ಪುಟ್ಟದಾದಂತ ವಸತಿ ನಿಲಯದ ವ್ಯವಸ್ಥೆ ಕೂಡ ಆಗುವಂತ ಕಾರ್ಯಕ್ಕಾಗಿ ಸಂಕಲ್ಪ ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಮ್ರವಾಗಿ ಈ ಶುಭ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ಬಹುಶಃ ಈ ಉತ್ಸಾಹ ಉರಿದು ಬಿಡುವ ಹುಲ್ಲಿನ ಬೆಂಕಿ ಅಂತಾಗದೆ
ಕಾದು ಕಾದು ಒತ್ತುರಿವ ಕಲ್ಲಿದ್ದನ ಕಾವಾದ್ರೆ ಈ ಕೆಲಸ ಬಹಳ ದೊಡ್ಡದೇನಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ಶ್ರೀ ಲಿಂಗರಾಜ್ ದೇಸಾಯಿ ಅವ್ರದ್ದು ಒಂದು ಘಟನೆಯನ್ನು ನೆನಪು ಮಾಡ್ಕೋತೀನಿ. ಲೋಕ ಸೇವಾ ಕಾರ್ಯಗಳ ನಿಮಿತ್ತ ದಾರಿ ಹಿಡಿದು ಹೋಗುವಾಗ ಒಂದು ಸ್ವಲ್ಪ ಹೊತ್ತು ವಿಶ್ರಮಿಸ್ಬೇಕಂತೇಳಿ ದಾರಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮಾವಿನ ಮರದ ಕೆಳಗಡೆ ಮಲಗಿ ವಿಶ್ರಮಿಸುವಾಗ ದಾರಿ ಹಿಡಿದು ಹೋಗುವಂತ ಬಾಲಕ ಮಾವಿನ ಮರಕ್ಕೆ ಹಣ್ಣಿಗಾಗಿ ಕಲ್ಲು ಆದ್ರೆ ಒಡೆದ ಕಲ್ಲ ಅವರ ಹಣ್ಣಿ ಮೇಲೆ ಬಿತ್ತು, ರಕ್ತ ಜಿಗಿತು. ಅಕ್ಕಪಕ್ಕದವರು ನೋಡಿ ಆ ಮಗುವನಿಗೆ ಹಿಡಿದು ಬಡಿಬೇಕಂತೇಳಿ ಬೆನ್ನತ್ತಿ ಹಿಡಿದು ತಂದಾಗ ಎದ್ದು ಕುಂತಂತ ಲಿಂಗರಾಜ್ ದೇಸಾಯಿ ಅವರು ಅಂತಾರ, ಕಲ್ಲು ಹೊಡೆಸ್ಕೊಂಡು ಮಾವಿನ ಮರ ಹಣ್ಣು ಕೊಟ್ಟದ, ಆದ್ರ ಹರಿದಿರುವಂತ ಮನುಷ್ಯರಾಗಿರ್ತಕ್ಕಂಥ ನಾವು ಒಡೆದ ಅವನು ಮನುಷ್ಯನಿಗೆ ದೇಹದ ಮೇಲೆ ಹುಣ್ಣು ಕೊಟ್ರೆ ಆ ಪರಮಾತ್ಮ ಮೆಚ್ಚುವುದಿಲ್ಲ ಅನ್ನುವಂತ ಮಾತನ್ನ ಸಂಕಲ್ಪವಾಗಿ ಸ್ವೀಕರಿಸಿ ಕಲ್ಲು ಹೊಡೆಸ್ಕೊಂಡು ಮರ ಮಾವಿನ ಹಣ್ಣು ಕೊಡುತ್ತದಂದ್ರೆ ನಾವು ಮಾವಿನ ಮರದಂಗೆ ಬದುಕಬೇಕು ಹೊರತಾಗಿ ಬೇವಿನ ಮರದಂಗೆ ಬಾಳಬಾರ್ದು ಅಂತ ಸಂಕಲ್ಪ ಮಾಡಿ ಕಟ್ಟಿದಂತ DLE ಸಂಸ್ಥೆ ಇವತ್ತು ಸ್ವಯಂ ವಿಶ್ವವಿದ್ಯಾಲಯವಾಗಿ ಬೆಳಕಿರ್ಬೇಕಾದ್ರೆ ನಾವು ಕೂಡ ಆ ದಿಕ್ಕಿನತ್ತ ಸಾಗಬೇಕು ಅನ್ನುವಂಥದ್ದನ್ನ ಮನಸಾರೆ ಮಹಾಗುರುವಿನ ಕೃಪದ ಸಮ್ಮುಖದೊಳಗೆ ಆ ಇಚ್ಛೆಯನ್ನ ವ್ಯಕ್ತಪಡಿಸ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ಫಲ ಕೊಡುವ ಮರವಂದ್ರೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಅನ್ನೋದನ್ನ ನಾವು ಮನಗಾಣಬೇಕು. ಸಮುದಾಯಕ್ಕೆ ಒಳ್ಳೇದಾಗ್ತದೆ ಅಂದ್ರೆ ಒಂದೆರಡು ಏಟ್ ಬಿದ್ರೂ ಪರವಾಗಿಲ್ಲ. ಯಾಕಂತ ಕೇಳಿದ್ರೆ ಈಗ ಒಡೆಯುವ ಏಟುಗಳು ಮುಂಬರುವ ಕೀರ್ತಿಯ ಶಾಸನದ ಪೆಟ್ಟುಗಳು ಅಂತ ನಾವು ಭಾವಿಸ್ಕೊಂಡ್ರೆ ಬಹುಶಃ ಇದನ್ನು ಮನಸ್ಸು ಮಾಡಿದ್ರೆ ದೊಡ್ಡದು ಅಲ್ಲ. ಭಾವ ಸುದ್ದಿದ್ರೆ ಭಾಗ್ಯಕ್ಕೇನು ಕಡಿಮೆ ಅನ್ನೋದನ್ನ ಈಗಾಗಲೇ ನಮ್ಮ ಡಾಕ್ಟರ್ SS ಪಾಟೀಲ್ ಸರ್ ಅವರು ಕೊರಳಿನಿಂದ ಹೇಳಿದ್ದಾರೆ. ಅದಕ್ಕಾಗಿ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಇವತ್ತು ಅಂಡೆ ಅರಸರು ಸಹಸ್ರಾರು ಎಕರೆಗಳಷ್ಟು ಭೂಮಿಗಳನ್ನ ಕೊಟ್ಟಿದ್ದಾರೆ, ದಾನ ದತ್ತಿಗಳನ್ನ ಬಿಟ್ಟಿದ್ದಾರೆ. ಸಿಕ್ಕಂತ 106 ಶಾಸನಗಳಲ್ಲಿ ಪ್ರತಿಶತ 90 ಶಾಸನಗಳು ಸಂಬಂಧಪಟ್ಟಂತ ಸಂಗತಿ ಅಂದ್ರೆ ದಾನದ ವಿಷಯವೇ ಅನ್ನೋದನ್ನ ನಾವು ಮನಗಾಣಬೇಕಾಗ್ತದೆ. ಇಂಥ ಪ್ರಸಂಗದೊಳಗೆ ಗುರುಭಕ್ತಿಯ ಮೂಲಕ ಇಂಥ ಒಂದು ಮಹತ್ ಕಾರ್ಯವನ್ನು ತಾವು ಕೈಗೊಂಡದೇ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಹೆಜ್ಜೆ ಆಗ್ತದೆ ಅನ್ನುವಂಥದ್ದನ್ನ ನಾನು ಭಾವಿಸ್ಕೊಳ್ತೇನೆ. ಜೊತೆಗೆ ಸಂಸ್ಕಾರದ ಸಂದರ್ಭದ ನೆನಪಾದ್ರೆ ನಮ್ಮ ಈಗಿನ ಕೊಟ್ಟೂರು ಪೂಜ್ಯರಿಗಿಂತ ಹಿಂದಿರ್ತಕ್ಕಂಥ ಅಪ್ಪವ್ರು ಹೇಳ್ತಿದ್ರು, ಬರಿಪ್ಪ ಎಷ್ಟು ಮಂದಿ ಇದ್ರಿ, ಹಂಡೆ ವೈಸರು ಇಟ್ಟು ಬರ್ರಿ ಚೆಕ್ ಮಾಡ್ರಿ ಕೊಳ್ಳಾಗ ಎಷ್ಟು ಮಂದಿ ಲಿಂಗ ಐತಿ, ಲಿಂಗ ಎಷ್ಟು ಮಂದಿ ಅವ್ರು ಮಾಡಕ್ ಬಿಡ್ರಿ ಅನ್ನುವಂಥದ್ದನ್ನ ಹೇಳುವಂತ ಮಾತು ಅದು ನಗೆ ತರುವುದಾದ್ರೂ ಕೂಡ ಒಳಗಡೆ ಸಂಸ್ಕಾರದ ದಗೆ ಅನ್ನುವಂಥದ್ದನ್ನ ನಾವು ನೆನಪು ಮಾಡ್ಕೋಬೇಕು. ಯಾಕಂದ್ರೆ ಕುಲದಿಂದ ಶ್ರೇಷ್ಠ ಆದ್ರೂ ಸಾಲದು, ಶೀಲದಿಂದಲೂ ಕೂಡ ಶ್ರೇಷ್ಠ ಆಗುವಂತ ಕೆಲಸವೂ ಕೂಡ ನಮ್ಮದಾಗಬೇಕಾಗಿದೆ. ನೆನಪು ಮಾಡ್ಕೊಳ್ಳೋದಾದ್ರೆ ದಶಕಗಳ ಹಿಂದೆ GL ಪಾಟೀಲ್ ಸರ್, ಡಾಕ್ಟರ್ SS ಪಾಟೀಲ್ ಸರ್ ಅವರು, ನಾನು ಕೂಡ ಒಳಗೊಂಡು ಖ್ಯಾತ ಸಂಶೋಧಕರಾಗಿರ್ತಕ್ಕಂಥ MM ಕಲಬುರ್ಗಿ ಸರ್ ಅವರ ಸಮ್ಮುಖದೊಳಗೆ ಹಿಂಗ ಚರ್ಚೆ ನಡೆದಿತ್ತು. ಬಹಳ ಆತಂಕದ ಚರ್ಚೆನೂ ಇತ್ತು. ಹಾಗೆ ಮಾತನಾಡುವಾಗ ನೀವು ಯಾರು ಅನ್ನುವಂಥ ಪರಿಚಯದ ಪರಿತಾಪದೊಳಗೆ ನಿಮ್ಮ ಮನೆಗೆ ಗುರುಗಳು ಬರ್ತಾರೆ ಅಂತ ಕೇಳಿದ್ರು. ನೆನಪಿರ್ಬೇಕು ಸರ್, ನಾನು ನೆನಪಿದೆ ಸರ್, ನನಗೆ ಬಹಳ ಸಿಟ್ಟು 10 ವರ್ಷದಿಂದ ಬಹಳ ಇತ್ತು. ನಿಮ್ಮ ಮನೆ ಗುರುಗಳು ಬರ್ತಾರೆ ಅಂದಾಗ ಎಲ್ಲಿಂದ ಕೋಪ ಬಂತು. ಅವಾಗ ನಾನು ಹೇಳಿದೆ, ಹುಟ್ಟಿನಿಂದ ಚಟ್ಟದವರೆಗೂ ಕೂಡ ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ ಇಡಬೇಕಾದ್ರೂ ಕೂಡ ಗುರುಗಳ ಅನುಮತಿ ಇಲ್ಲದ ನಾವು ಇಡುವುದಿಲ್ಲ. ಬಹುಶಃ ಈಗಿನ ಸಂದರ್ಭದಲ್ಲಿ ಸ್ವಲ್ಪ ಬದಲಾಗಿರ್ಬೇಕು. ನಮ್ಮ ಹಿರಿಯರು ಬೆಳಗ್ಗೆದ್ದ ತಕ್ಷಣ ಗುರುಗಳ ಭಾವಚಿತ್ರವನ್ನ ಕಣ್ಣು ಮುಂದೆ ತಂದುಕೊಳ್ಳಲಾರದೆ ಕಣ್ಣು ಬಿಡುವುದಿಲ್ಲ. ರಾತ್ರ ವಿಧಿಗಳನ್ನು ಮುಗಿಸಿ ಲಿಂಗ ಪೂಜೆಯನ್ನ ಗೈದು ನಂತರವೇ ಬಾಯಿಯೊಳಗೆ ನೀರು ಹಾಕೋತಾರಂದಾಗ ಅಂದ್ರೆ ಬಹಳ ತಾತ್ರ ಆಯ್ತು, ಹಂಡೆ ವಜ್ರದ ಕರೆಕರ ಲಿಂಗಾಯತರು ನೋಡ್ತಮ್ಮ ಅಂತ ಆಶ್ಯ ಮಾಡಿದ್ರು. ಇದು ಯಾಕೆ ಮಾತು ನೆನಪಡ್ಕೋತೀನಿ ಅಂದ್ರೆ ಇಂಥ ಸಂಸ್ಥೆಯ ಜೊತೆಗೆ ಅರಿವು, ಅನ್ನ, ಅಕ್ಷರದ ಜೊತೆಗೆ ಸಂಸ್ಕೃತಿಯನ್ನು ಕೂಡ ಸಂಪೋಷಿಸುವಂತ ದೀಕ್ಷಾ ರೂಪದೊಳಗೆ ಸ್ವೀಕರಿಸಿ ಆ ದಿಶೆಯಲ್ಲೂ ಕೂಡ ನಾವು ಹೆಜ್ಜೆ ಹಾಕಬೇಕಾಗಿದೆ. ಅಂತ ಸಂಸ್ಕಾರ ಹೊರಗಿನಿಂದ ಬರೋದಲ್ಲ, ಅದು ಒಳಗಿನಿಂದ ಬರೋದು. ಹೊರಗಿನಿಂದ ಎಷ್ಟಾದ್ರೂ ಬೆಳಕು ಬಂದಿತ್ತು, ಆದ್ರೆ ಒಳಗಿನ ಬೆಳಕನ್ನ ಜಾಗೃತಿ ಮಾಡ್ಲಿಕ್ಕೆ ಜಗದ್ಗುರುಗಳ ಸಾನ್ನಿಧ್ಯ ಬೇಕೇ ಬೇಕು. ಆ ಪ್ರಯುಕ್ತವಾಗಿ ಇವತ್ತು ಅಕ್ಷರ ಸೇವೆಯ ಜೊತೆಗೆ ಹೊರಗಿನ ಬಾಹ್ಯ ಜಗತ್ತಿಗೆ ಮಕ್ಕಳನ್ನ ಅನುಗೊಳಿಸದಂತೆ
ಮುಂದಿನ ಅನುಭವದ ಆಧ್ಯಾತ್ಮದ ಅನುಸಂಧಾನಕ್ಕೆ ಅಂತರಂಗದ ಸುದ್ದಿಗಾಗಿ ಇವತ್ತು ಪಾವನ ಸಾನ್ನಿಧಿಸತಕ್ಕಂಥ ಮಹಾಗುರುಗಳಿಗೆ ಗುರುವಂದನ ಕಾರ್ಯಕ್ರಮ. ಗುರುವೇ ಜ್ಞಾನದ ಬ್ರಹ್ಮ, ಗುರುವೇ ಜೀವದ ರಕ್ಷಕ, ಗುರುವೇ ಅಜ್ಞಾನದ ಸಂಹಾರಕ, ಗುರುವಿನ ಪಾದ ವಂದನೆ ತೀರ್ಥಯಾತ್ರೆಗೆ ಸಮ, ಗುರುವಿನ ಆಶೀರ್ವಾದ ಮೋಕ್ಷದ ದಾರಿ, ಗುರುಕೃಪೆಗೆ ಪಾತ್ರನಾದವನೇ ಭಾಗ್ಯವಂತ. ದೈವದ ಸಾಕಾರ ರೂಪವೆನಿಸಿದ ಧರ್ಮಗುರು ಶ್ರೀ ವೀರಭದ್ರ ಚೆನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರ ಪಾದ ಪದ್ಮಗಳಿಗೆ ಕೋಟಿ ಕೋಟಿ ಗುರುನಮನಗಳನ್ನು ಸಲ್ಲಿಸುವುದಕ್ಕಾಗಿ ನಾವು ನೀವೆಲ್ಲರೂ ಕಾತರಿಸುತ್ತಿದ್ದೇವೆ. ಅವರ ಬಗ್ಗೆ ನುಡಿದರೆ ತಪಸ್ಸಾಧನ, ಧ್ಯಾನಿಸಿದರೆ ಜೀವನ ಪಾವನ. ಅವರ ನುಡಿಗಳೇ ಬಾಳಿಗೆ ಸನ್ಮಂತ್ರಗಳು, ಪಾದೋದಕವೇ ಪವಿತ್ರ ತೀರ್ಥ. ನಡೆ ನುಡಿಗಳು ಎರಡೂ ಒಂದ. ಆಪತ್ತು ವಿಪತ್ತುಗಳಲ್ಲಿ ಆಪತ್ ಬಂದು ಸುಜ್ಞಾನದ ಸುಧ ಎನಿಸುವ ಮಾತೃಮಯಿ, ವೈಚಾರಿಕ ಪ್ರಭೆ ಪ್ರಕಾಶಿಸಲು ಪಸರಿಸಲು ಪಟ್ಟ ಪರಿಶ್ರಮ ನಿತ್ಯ ನೇಮ. ಅಂಧಕಾರ ಅಳಿಯುವಲ್ಲಿ ಅಪಾರ ಪ್ರೇಮ, ಮಾನವತೆಯೇ ನಿತ್ಯ ಉಸಿರು. ನೈಜ ಆಚಾರಗಳಿಗೆ ಅಚ್ಚ ಹಸಿರು, ಅನುಪಮ ಕ್ರಿಯಾಶಕ್ತಿ. ಮನುಕುಲದ ಏಳಿಗೆಯಲ್ಲಿ ಶ್ರದ್ಧಾಸಕ್ತಿ, ಅರಿವು ಅಕ್ಷರವಿತ್ತು ಸುಂದರ ಜಗತ್ತನ್ನೇ ಸೃಷ್ಟಿಸುವ ಇಚ್ಛಾಶಕ್ತಿ. ದೀನ ದುರ್ಬಲರ ದಲಿತ ದಮನಿತರ ಪರವಾಗಿ ಧ್ವನಿ ಎತ್ತಿದವರು, ಜನಮನದಲ್ಲಿ ಅರಿವಿನ ಮುದ್ರೆ ಒತ್ತಿದವರು. ಅಜ್ಞಾನ ಅಂಧಶ್ರದ್ಧೆ ಅಳಿಸಲು ಭಕ್ತರ ಬಾಳ ಬಾಣಿನಲ್ಲಿ ವೈಚಾರಿಕ ಅಣತೆ ಹಚ್ಚಿ ಘನತೆ ಮೆರೆದವರು. ಮಾನವೀಯತೆ ಮರೆತ ಮನುವಾದಿಗಳ ಕುತಂತ್ರ ಕಂಡು ಕೆರಳಿ ಕೆಂಡವಾದವರು. ಜಿಡ್ಡುಗಟ್ಟಿದ ಮೌಢ್ಯತೆಗಳ ಕೂಪಕ್ಕೆ ತಳ್ಳುವವರ ಮಳ್ಳ ಬಿಡಿಸಿದವರು. ಸುಳ್ಳ ಸೃಷ್ಟಿಸಿ ಸಮಾಜದ ಶಾಂತಿ ಕದಡುವ ಕಳ್ಳರ ಕೊಳ್ಳ ಜಾಡಿಸಿದವರು. ಪಂಡಿತ ಓತ್ಮರು ವಾಕ್ ವೈಖರಿಯಲ್ಲಿ ಅನುಪಮರು. ಇಂಥ ಪುಣ್ಯಾತ್ಮರು ಕುರಿತಾಗಿ ನೆನೆಸೋದಂದ್ರೆ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಪೂರ್ವಾಶ್ರಮದಲ್ಲಿ ಅಪ್ಪವರ ತಂದೆಯವರು ಸ್ವತಂತ್ರ ಹೋರಾಟಗಾರರು. ಬಹುಶಃ ಆ ಹೋರಾಟದ ರಕ್ತ ಜೀವಗತವಾಗಿ ಧಮನಿಯಾಗಿ ಹರಿದಿರಬೇಕಂತ ಭಾವಿಸ್ಕೊಳ್ತಾರೆ. 1990ರಲ್ಲಿ ಚಿತ್ರದುರ್ಗದಲ್ಲಿ ಜನಿಸತಕ್ಕಂಥ ಪರಮ ಪೂಜ್ಯರು ಬಾಲ್ಯದಿಂದಲೇ ಪ್ರತಿಭಾನ್ವಿತರು. 1960 ಚಿತ್ರದುರ್ಗದಲ್ಲಿ ಜನಿಸ್ತಾರೆ. 1984ರವರೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಷಯದಲ್ಲಿ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಅಷ್ಟು ಸಾಲದಕ್ಕೆ ಸಂಸ್ಕೃತ ವಿಷಯದಲ್ಲೂ ಕೂಡ ಸ್ನಾತಕೋತ್ತರ ಪದವಿಯನ್ನ ಸಾಧಿಸಿ ಅದೇ ಸಂದರ್ಭದಲ್ಲೇ ರಾಮಕೃಷ್ಣ ಆಶ್ರಮದ ಅಡಿಯಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ತದನಂತರ 1986ರಿಂದ 1990ರವರೆಗೆ ಅಂದ್ರೆ ಪೀಠಾಧಿಕಾರಿಗಳ ಆಗುವವರೆಗೆ ಚಿತ್ರದುರ್ಗದ SJM ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೂರ್ಣಕಾಲಿಕ ಉಪನ್ಯಾಸಕರಾಗಿ ತಮ್ಮ ವೃತ್ತಿಯನ್ನ ನಿರ್ವಹಿಸ್ತಾರೆ. ಜಗತ್ ಕಂಡಿರ್ತಕ್ಕಂಥ ಆಶ್ಚರ್ಯಗಳಲ್ಲಿ ಒಂದು ಡಾಕ್ಟರ್ ಶ್ರೀ ಜಚನಿ ಮಾಸನ್ನಿಧಿಯವರ ಸಾಹಿತ್ಯಿಕ, ಸೃಜನಾತ್ಮಕ, ಆಧ್ಯಾತ್ಮಿಕ, ಧಾರ್ಮಿಕ, ಸರ್ವೋತ್ಕೃಷ್ಟ ವ್ಯಕ್ತಿತ್ವ. ಅವರ ಇಚ್ಛೆ ಇವತ್ತಿನ ಮಹಾಗುರುಗಳವರ ಆ ಸನ್ನಿಧಿಗೆ ಉತ್ತರಾಧಿಕಾರಿಯಾಗಿ ನೇಮಕ ಆಗಬೇಕು ಅಂತ ವ್ಯಕ್ತಪಡಿಸಿದಾಗ ದಿನಾಂಕ 27/12/1990ರಂದು ಇವತ್ತಿನ ಮಠಕ್ಕೆ ಪೀಠಾಧಿಕಾರಿಗಳಾಗಿ ಉತ್ತರದಾಯಿತ್ವ ವಹಿಸಿಕೊಳ್ತಾರೆ. 1991ರಲ್ಲಿ ಶ್ರೀ ಜಚನಿ ರಾಷ್ಟ್ರೀಯ ಸೇವಾಪೀಠ ಎಂಬ ಟ್ರಸ್ಟ್ ಅನ್ನು ಸ್ಥಾಪಿಸಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಆರಂಭಿಸಿ ಸಮಾಜದ ಪರಿವರ್ತನೆಯ ಪರ್ವತ ಸ್ವರೂಪದ ಕಾರ್ಯಗಳನ್ನ ನೀಡಿ ಈ ನಾಡು ಕಂಡಂತ ಅಪರೂಪದ ಸ್ವಾಮಿಗಳಲ್ಲಿ ಅಪರೂಪರಾಗಿ ಕಂಗೊಳಿಸುತ್ತಾರೆ. ಬಹುಶಃ ಜಚನಿ ಮಾಸನ್ನಿಧಿಯವರ ಆ ಅಮೂಲ್ಯ ಕೊಡುಗೆಯ ಆದಿಯಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವಾ ಸಂಪನ್ನರಾಗಿ ಒಂದು ಮಾತು ನೆನಪಾಗ್ತದೆ. ಅವರು ಪೀಠಾಧಿಪತಿಗಳಾಗಿ ಪೀಠದಿಂದ ಗೌರವ ಪಡೆದ್ರು ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಗೌರವ ತಂದ್ರು ಅನ್ನೋದು ಬಹಳ ಔಚಿತ್ಯಪೂರ್ಣವಾದಂತಹ ಮಾತು ಅಂತ ನಮಗೆ ನೆನಪಾಗ್ತದೆ. ಇಂಥ ಗೌರವಾನ್ವಿತವರ ಈ ಕೊಡುಗೆಯನ್ನ ಪರಿಗಣಿಸಿರ್ತಕ್ಕಂಥ ಗುಲ್ಬರ್ಗ ವಿಶ್ವವಿದ್ಯಾಲಯವು
ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದರು. ತಮಗೆ ಗೊತ್ತಿದೆ ಇಲ್ಲೋ, ಇವತ್ತಿನ ಪೂಜ್ಯರ ಜೀವನ ಮತ್ತು ಸಾಧನೆ ಕುರಿತಾಗಿ ಇಬ್ಬರು ಸಂಶೋಧನಾ ವಿದ್ಯಾರ್ಥಿಗಳು PhD ಪದವಿ ಪಡೆದಿದ್ದಾರೆ. ಭಿನ್ನವತ್ತಳೆ ಪತ್ರವನ್ನ ಬರೆಯುವ ಸಂದರ್ಭದಲ್ಲಿ ಅಪ್ಪವರಂದ್ರು, ಜಗತ್ತಿಗೆ ಪರಿಚಯಿಸಿದಾರಂತ ಯಾಕಂತೀರಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಸರಳರು. ಕರೆ ಹೇಳ್ಬೇಕಂದ್ರೆ ನಾನು PhD ಮಾಡ್ಬೇಕಂದಾಗ ಅಪ್ಪವ್ರು ಅಂದಿದ್ರು, ಇಲ್ರಪ್ಪ PhD ಮಾಡಿದ್ರೆ ನಿಮ್ಮ ಸಮಾಜದ ಇತಿಹಾಸ ಹಿಂದಿಗಿಂತಲೂ ಬಹಳ ಬದಲಾಗ್ಯದ, ನೀವು ಬರೆದಂತ ಪ್ರಬಂಧ ಜಗತ್ತಿಗೆ ಪರಿಚಯ ಆಗ್ತದೆ. ಸಮಾಜದ ಪರಿಚಯ ಮಾಡುವಾಗ PhD ಮಾಡ್ರಪ್ಪ ಜಗತ್ತಿಗೆ ಪರಿಚಯ ಆಗ್ತದಂದ್ರು, ತಮ್ಮ ಪರಿಚಯ ಬರೆಯುವಾಗ ಜಗತ್ತಿಗೆ ಅಂತ ಯಾಕೆ ಬರಿತೀರಿ ಅಂದ್ರು. ಸಿಕ್ಕಾರೇನ್ರಿ ಅಂತ ಅಪರೂಪದ ಮಹಾಸ್ವಾಮಿಗಳು. ಏನೋ ಗಮನಿಸಬೇಕು ಬಂಧುಗಳೇ. ಅನ್ನವೇ ದೇವರಾದ್ದರಿಂದ ಉಂಡುಳಿದ ಎಂಜಲೆಲೆಗಳ ಮೇಲೆ ಉರುಳಾಡುವ ಸಾಂಪ್ರದಾಯಿಕ ಉರುಳು ಬಿಡಿಸಲು ತಮಗೆಲ್ಲರಿಗೂ ಗೊತ್ತಿದೆ, ವರ್ಷದುದ್ದಕ್ಕೂ ಹೋರಾಟ, ಮಹಾ ಘಟಾನುಘಟಗಳ ಜೊತೆಗೆ ಸಂವಾದ, ಸಂಘರ್ಷ, ಚಿಂತನೆ. ಆ ಚಿಂತನೆಯ ಚಿತೆಯಲ್ಲೇ ಬಂದಂತ ಮಹಾ ನ್ಯಾಯ ಅಂತ ಹೇಳಿದ್ರೆ ಮಡೆ ಸ್ನಾನವರ ನಿಷೇಧ. ಅದಕ್ಕಾಗಿ ಅಪ್ಪವರು ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲು ತುಳಿದು ನ್ಯಾಯ ಕೊಟ್ಟಂತ ನ್ಯಾಯಾಧೀಶರು. ಇಷ್ಟೇ ಅಲ್ಲ, ಜಗದ್ವಂದ್ವಕ್ಕೆ ಎಡೆಯಾಗಿರ್ತಕ್ಕಂಥ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿಯನ್ನ ಅವೈಜ್ಞಾನಿಕವಾಗಿ ಕಾಲಘಟ್ಟದಲ್ಲಿ ಬದಲಾವಣೆಗೆ ಒಳಪಡಬೇಕು. ಭಕ್ತರ ಹೆಗಲ ಮೇಲೆ ಏರಿ ಭಕ್ತರಿಗೆ ಜಯವಾಗಲಿ ಅನ್ನುವಂಥ ಘೋಷಣೆಗಿಂತ ಮಾನವನ ಹೆಗಲೇರಿ ಕುಳಿತು ಮಾನವೀಯತೆಗೆ ಜಯ ತಂದು ಕೊಡೋದು ಕಷ್ಟವಾದಿತು ಅನ್ನುವಂಥ ವಿಚಾರವನ್ನ ಮನದಲ್ಲಿ ದಾಳಿ, ಅದಕ್ಕಾಗಿ ಅಡ್ಡ ಪಲ್ಲಕ್ಕಿಯನ್ನ ನಿಲುಗಡೆ ಆಗಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ ಚಳವಳಿ, ಆ ಅಡ್ಡ ಪಲ್ಲಕ್ಕಿಯ ಬಳವಳಿಯನ್ನ ನಿಲ್ಲಿಸುವುದಕ್ಕಾಗಿ ಹೂಡಿದ ವೈಜ್ಞಾನಿಕ ಚಳವಳಿ ಜೇವರಿಗೆಲ್ಲ ಜೇಂಕರಿಸೋದಕ್ಕೆ ಪೂಜ್ಯ ಅಪ್ಪಾಜಿ ಅವರದ್ದು ಪಾತ್ರ ಅತಿ ಮುಖ್ಯ ಅನ್ನೋದನ್ನು ಇವತ್ತು ನೆನೆಸಬೇಕು. ಅದರ ಹೆಗ್ಗುರುತು ಇವತ್ತು ಆಗಮಿಸತಕ್ಕಂಥ ಸಾರಂಗದರ ಶ್ರೀಗಳು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಅವತ್ತಿನ ಹೋರಾಟದ ನಂತರ ಕಂಡಂತ ಬೆಳವಣಿಗೆ ಈ ನಾಡಿನಲ್ಲಿ ಬಹುದೊಡ್ಡ ಇತಿಹಾಸ ಆಯಿತು. ಹೀಗೆ ಇಂಥ ಸಂದರ್ಭದಲ್ಲಿ ಜೀವದ ಹಂಗನ್ನ ತೊರೆದವರು ದಲಿತ ಯಾಕೆ ಮಾತಾಡ್ತೆ ಅಂದ್ರೆ, ಬರುವ ಸಂದರ್ಭದೊಳಗೆ ಲಂಕೇಶ್ ಅಂದ್ರೆ ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು. ತದನಂತರ ಆ ನೆನಪಿನ ಸಂದರ್ಭದಲ್ಲಿ MM ಕಲಬುರ್ಗಿ ಅವರ ಹತ್ಯೆ ಆಯಿತು. ನಂತರ ಕೆಲವು ಕುಯಿಕಗಳ ಚಿತ್ತ ಎತ್ತ ಅಂತ ಲೆಕ್ಕ ಹಾಕಿದಾಗ ಬಹುಶಃ ಇದು ಅಪಭ್ರಂಶ ಆಗುವಂತ ಪದ ಆಗ್ಬೋದು. ಅಪ್ಪವರಿಗೂ ಕೂಡ ಆಪತ್ತಿನ ಪಟ್ಟಿಯಲ್ಲಿ ಸೇರಿಸಿದ್ರು. ಅಷ್ಟಾಗಿಯೂ ಕೂಡ ಇಟ್ಟ ಹೆಜ್ಜೆ ತೊಟ್ಟ ನಿಲುವು ಬದಲಿಸಲಾರದೆ ಸಾಮಾಜಿಕ ನಿಲುವಿಗಾಗಿ, ನ್ಯಾಯದ ಗೆಲುವಿಗಾಗಿ ಜೀವದ ಹಂಗು ತೊರೆದವರು ಅಂತ ಬಳಸಿದಂತ ಪದ. ಯಾವತ್ತೂ ಈ ಮೌಢಾಚರಣೆಗಳಿಗೆ, ಗೊಡ್ಡು ಸಂಪ್ರದಾಯಗಳಿಗೆ ತಿಲಾಂಜಲಿ ಎತ್ತು ಸಂವಿಧಾನದ ಆಶಯಕ್ಕೆ ಆಸರೆಯಾದದ್ದು ಅಪರೂಪದ ಸಂಗತಿ. ವಿಚಾರ ಕ್ರಾಂತಿಯನ್ನ ಚಿತ್ರಗೊಳಿಸುವವರ, ಮಾನವೀಯತನ್ನ ಅಭದ್ರಗೊಳಿಸುವವರ ವಿರುದ್ಧ ಸಾಕ್ಷಾತ್ ವೀರಭದ್ರರಾಗಿ ನಿಂತದ್ದು ಈ ನಾಡಿನ ಚರಿತ್ರೆಯ ವೈಚಾರಿಕ ಪಥದ ಮೈಲುಗಲ್ಲು ಅನ್ನುವಂಥದ್ದನ್ನ ನಾವು ಸ್ಮರಿಸ್ಕೊಳ್ತೇವೆ. ಇಂಥ ನಾಡಿನುದ್ದಕ್ಕೂ ಕೂಡ ಜಾಗೃತಿಯ ಜಾಗಟೆ ಬಾರಿಸುತ್ತಿರುವುದು ನಮ್ಮ ಭಾಗ್ಯವೇ ಸರಿ. ಒಂದು ಪ್ರಶ್ನೆ ಮಾಡ್ತಾರೆ ಅಪ್ಪವರು, ಜಾತಿಗೊಬ್ಬರು ಗುರುಗಳಾಗಿ ಜಾಗಕ್ಕೆಲ್ಲ ಗುರುಗಳಾದವರು ಜಗದ್ಗುರುಗಳು ಹೇಗಾಗ್ತಾರೆ? ಜಾತಿಗೆ ಜಾಗಕ್ಕೆ ಗುರುಗಳಾದವರು ಜಗದ ಗುರುಗಳು ಹೇಗಾಗ್ತಾರೆ ಅಂತ ಪ್ರಶ್ನೆ. ಇಂಥ ನೂರಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎತ್ತಿ ಸಮಾಜದ ಓರೆ ಕೋರೆಗಳನ್ನ ತಿದ್ದಿ ತೀಡಿ ಹೀಗೆ ಕಂಡು ಬಂದಿರತಕ್ಕಂಥ ತಪ್ಪುಗಳನ್ನ ಸರಿಪಡಿಸುವುದಕ್ಕಾಗಿ ಜೀವನದ ಉದ್ದಕ್ಕೂ ತಪಗೈದವರು. ಅವರೆಂದೂ ಸುದ್ದಿಗಾಗಿ ಕೆಲಸ ಮಾಡಲಿಲ್ಲ, ಆದರೆ ಅಂತರಂಗದ ಈ ಸಮಾಜದ ಸುದ್ದಿಗೊಳಿಸುವುದಕ್ಕಾಗಿ ಜೀವನವೇ ಮುಡಿಪಾಗಿಟ್ರು. ನರರಿಗೆ ಅರಮಾರ್ಗದೋರಲು ಅರನಿಶ ಚಿಂತಿಸುವ ಚಿಂತಾಮಣಿ. ಶ್ರೀಮಠದೊಳಗೆ ಬಹುಶಃ ಇವತ್ತು ಚಿಂತನೆ ಮಾಡ್ತಾ ಇದ್ದೀವಿ, ಆದ್ರೆ ಅನೇಕ ದಶಕಗಳ ಹಿಂದೆ ಅವರ ಶ್ರೀಮಠದೊಳಗೆ ಸಪಂಕ್ತಿ ಭೋಜನಕ್ಕೆ ಅವಕಾಶವಿದ್ದದ್ದು ಇತಿಹಾಸ. ಹೀಗೆ ಮುಕ್ತಿಯ ಮುಕುಟಮಣಿಗಳಾಗಿ ಸಾಂಪ್ರದಾಯಿಕ ಸಂಘರ್ಷಗಳ ಮೀರಿ
ದಲಿತರಿಗೂ ಮಠಪೀಠದ ಪ್ರವೇಶ ಮಾತ್ರವಲ್ಲ, ಅರ್ಚಕರನ್ನಾಗಿ ನೇಮಿಸಿದ್ದು ಪ್ರಾಯಶಃ ಮೊದಲು ಅಂತ ನಾನು ಭಾವಿಸ್ಕೊಳ್ತೇನೆ. ಹೀಗೆ ಆಧುನಿಕ ಅರಿವಿನ ಅಧಿಕಾರರಾಗಿ ಮನುಸಂಹಿತೆಗೆ ಸವಾಲಾಗಿ ಮಹಿಳೆಗೂ ಕೂಡ ಅವಕಾಶ ಕೊಟ್ಟಂತದ್ದು ಏನಾದ್ರೂ ಇದ್ರೆ ಅದು ಅಪ್ಪವರು ಮತ್ತು ಅಪ್ಪವರ ಶ್ರೀಮಠ. ಹೀಗೆ ಲೋಕಕ್ಕೆ ಮಾದರಿಯಾಗಿರ್ತಕ್ಕಂಥ ಗುರುವಿನ ಗುಣಗಾನ ಮಾಡುವಂತ ಗುರುತರ ಮಾತಾಡೋದಕ್ಕಾಗಿ ಅಕ್ಷರಗಳು ಸೋಲುತ್ತಿವೆ. ಬಳಸಿದ ಪದಗಳೆಲ್ಲವೂ ಕೂಡ ಎಂಜಲಾದುವು ಅನ್ನುವಂಥ ನೋವಿನೊಳಗ ಹೆಚ್ಚಿಗೆ ಮಾತನಾಡಲಾರದೆ ಭಕ್ತಿ ಶಕ್ತಿ ಮುಕ್ತಿಗೆ ಸನ್ಮಂಗಳ ಮೂರ್ತಿಯಾದ ಇವರ ದೃಷ್ಟಿಯಲ್ಲಿ ಜಗಲ ಮೇಲೆ ಹಚ್ಚಿಟ್ಟ ದೀಪಕ್ಕಿಂತ ಮಕ್ಕಳ ಬಾಳಿಗೆ ವಿತೆಯ ದೀಪ ಶ್ರೇಷ್ಠ ಅನ್ನುವಂತ ವಿಚಾರ ಅಪ್ಪವತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳುವಾಗ, ಈ ಭಾರತವು ಗುಡಿಗುಂಡಾರಗಳ ಮುಂದೆ, ದೇವಾಲಯಗಳ ಮುಂದೆ ಸಾಲಗಟ್ಟಿ ನಿಲ್ಲುವ ಭಕ್ತರಿಂದ ಭವ್ಯ ಆಗುವುದಿಲ್ಲ. ಆದರೆ ಶಾಲಾ ಕಾಲೇಜುಗಳ ಮುಂದೆ, ಗ್ರಂಥಾಲಯಗಳ ಮುಂದೆ ಸಾಲುಗಟ್ಟಿ ನಿಲ್ಲುವವರಿಂದ ದೇಶ ಭವ್ಯವಾಗ್ತದೆ, ದಿವ್ಯವಾಗ್ತದೆ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಮುಂದುವರೆದು, ದೇವಾಲಯಗಳ ಗಂಟೆಯ ನಾದಕ್ಕಿಂತ ಶಾಲಾ ಕಾಲೇಜುಗಳ ಗಂಟೆಯ ನಾದ ಹೆಚ್ಚಾದಾಗ, ಅಕ್ಷರದ ಅರಿವು ಕ್ರಾಂತಿ ರೂಪ ತಾಳಿದಾಗ ಭಾರತ ಭವ್ಯವಾಗ್ತದೆ ಅನ್ನುವಂತ ಮಾತುಗಳನ್ನ ಅಕ್ಷರಸ ಪಾಲಿಸುವ, ಅಕ್ಷರಸ ಅಂತ ಶ್ರೇಷ್ಠ ಬುದ್ಧ ಬಸವ ಅಂಬೇಡ್ಕರ್ ಅಂತ ದಾರ್ಶನಿಕರ ವಿಚಾರಗಳು ಎಲ್ಲಾದ್ರೂ ಜಾರಿ ಆಗ್ತಾವಂದ್ರೆ ಅದು ನಿಡಮಾಮಿಡಿ ಶ್ರೀಮಠದಲ್ಲಿ ಅನ್ನುವಂಥದ್ದು ನಮಗೂ ನಿಮಗೆ ಎಲ್ಲರಿಗೂ ಅಭಿಮಾನದ ಸಂಗತಿ. ಬಂಧುಗಳೇ, ಇವತ್ತು ದಕ್ಷಿಣ ಭಾರತದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಮಠ ಪೀಠದ ಅಧಿಪತಿಗಳಾಗಿ ಬಸವಾದಿ ಶರಣರ ತತ್ವ ಆದರ್ಶಗಳನ್ನ ಭಕ್ತರ ಇದೆಯಲ್ಲಿ ನಡೆ ನುಡಿಯಲ್ಲಿ ಹುಟ್ಟಿ ಬಿತ್ತಿ ಬೆಳೆದು ಬೆಳಕಾದವರಲ್ಲಿ ಅಗ್ರಮಣ್ಯರು ಲೋಕಮಣ್ಯರು ಆದಂತ ಪೂರ್ವದ ಪೀಠಾಧಿಪತಿಗಳಾದ ಕೂಡಲ ಸಂಗಮದ ಶ್ರೀ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳ ಕಾಲದಲ್ಲೇ ನಮ್ಮ ಅಂಡೇವಜರ ಸಮಾಜ ದೀಕ್ಷೆಗೊಂಡದ್ದು ಅನ್ನುವಂಥದ್ದನ್ನ ಇವತ್ತು ನೆನಪಿಸ್ಕೊಳ್ತೇನೆ. ಅದನ್ನು ಅಪೋರು ಕೂಡಲ ಸಂಘದಲ್ಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಕೇವಲ 300 ವರ್ಷವೂ ಅಲ್ಲ, 500 ವರ್ಷವೂ ಅಲ್ಲ, 1000 ವರ್ಷಗಳ ಹಿಂದಿನಿಂದಲೂ ಕೂಡ ಅಂಡೇವಜರ ಸಮಾಜ ಲಿಂಗಾಯತರು ಅನ್ನುವಂಥದ್ದನ್ನ ತಾವ್ಯಾರೂ ಕೂಡ ಮರಿಬಾರದು. ಹೀಗೆ ಇಂಥ ಒಂದು ಸಂದರ್ಭದಲ್ಲಿ ವಿಜಯನಗರ ಕಾಲದ ಸಂದರ್ಭದಲ್ಲಿ ರಕ್ಷಣಾ ಕೋಟೆಯಾಗಿ ನಿಂತು ಬಹುಶಃ ರಾಜ ಹನುಮಪ್ಪ ನಾಯಕನಿಗೆ ಆಶೀರ್ವದಿಸಿ ಅಂದು ರಾಮರಾಯನ ಕುಚೋದ್ಯದಿಂದ ಕುತಂತ್ರದಿಂದ ವಿಜಯನಗರ ಸಾಮ್ರಾಜ್ಯ ಆತಂಕದ ಆದಿ ಹಿಡಿದಾಗ ಅದನ್ನು ಸಂರಕ್ಷಿಸುವುದಕ್ಕಾಗಿ ನಮ್ಮ ಶಿಷ್ಯೋತ್ತಮರಾಗಿರ್ತಕ್ಕಂಥ ರಾಜ ಬಲದ ಹನುಮಪ್ಪ ನಾಯಕ ಇದ್ದಾನೆ ಅನ್ನುವಂಥ ಮಾತನ್ನ ಅವತ್ತು ಸೂಚಿಸಿ ಆಶೀರ್ವದಿಸಿದ ಪ್ರಯುಕ್ತ ಸುಮಾರು 300 ವರ್ಷಗಳ ಕಾಲ ಅಂಡೆ ಅರಸರು ಈ ವಿಜಯನಗರ ಸಾಮ್ರಾಜ್ಯದ ಪಾಳಪಟ್ಟನ್ನ ಸ್ವೀಕರಿಸಿ ಈ ನಾಡನ್ನ ಆಳಿದ್ರು ಅನ್ನುವಂಥದ್ದನ್ನ ನಾವು ಸ್ಮರಿಸಿಕೊಳ್ಬೇಕು. ಜೊತೆಗೆ ಅನಂತಪುರನ ಆಳ್ವಿಕೆ ಮಾಡುವಂತ ಪೌಡಪ್ಪ ನಾಯಕನ ಸಂದರ್ಭದಲ್ಲಿ ಅಲ್ಲಿನ ಮಂತ್ರಿಯು ಕೂಡ ಇಂಥದ್ದೇ ಕುತಂತ್ರ ಹೂಡಿ ನಮ್ಮ ರಾಜ ಪೌಡಪ್ಪ ನಾಯಕ ಬಂಧಿಸಲ್ಪಟ್ಟಾಗ ಆಪತ್ತಿಗೆ ಸಿಕ್ಕಾಗ ನೆರವಾದವರು ಯಾರು ಅಂದ್ರೆ ನಿಡಮಾಮಿಡಿಯ ಪರಮ ಪೂಜ್ಯರು ಅಂದಿನ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿಗಳು ಹೋರಾಟದ ರೂಪರೇಷೆಯನ್ನು ರೂಪಿಸಿ ಇರುವ ಭಕ್ತರನ್ನ ಸೈನಿಕರಾಗಿ ಸ್ವೀಕರಿಸಿ ಆ ಮೂಲಕ ಮಾಡಿದಂತ ಹೋರಾಟದ ಗೆಲುವಿನ ಝೇಂಕಾರದ ಶ್ರೇಯಸ್ ಯಾರಿಗೆ ಸಲ್ಲಬೇಕಂದ್ರೆ ಅದು ಗುರುಗಳಿಗೆ ಸಲ್ಲಬೇಕು. ಆ ಕಾರಣಕ್ಕಾಗಿನೇ ಗುರುವಿನ ಗೆಲುವು ಅನ್ನುವಂಥದ್ದು ಕೂಡ ಒಂದು ನಾಟಕವಾಗಿ ಹೊರಗೆ ಬಂದದ್ದನ್ನು ಇವತ್ತು ನಾವು ಸ್ಮರಿಸಿಕೊಳ್ತೇವೆ. ಹೀಗೆ ಬೆಂಗಳೂರಿನಲ್ಲಿ ಹೀಗೆ ಸೇರಿದಾಗ ಈ ಒಂದು ಇವತ್ತೇನು ಕೂಡಲ ಸಂಗಮದಲ್ಲಿ ಅತ್ಯಂತ ಅದ್ಭುತವಾದಂತ ಮಹಾಸಂಗಮ ಮಹಾಸಮ್ಮೇಳನ ಕಾಣುತ್ತಲ್ಲ, ಅದರ ಬೀಜ ಶಕ್ತಿಯಾಗಿರ್ತಕ್ಕಂಥ ಅಂಡೇವಜರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆಗೊಂಡದ್ದು ಪರಮ ಪೂಜ್ಯರ ಅಮೃತಾಸ್ತದಿಂದ ಬೆಂಗಳೂರಿನಲ್ಲಿ. ಅವತ್ತ ಹೀಗೆ ಮಾತನಾಡುವಾಗ ಬರೀ ಭಾಷಣ ಮಾಡೋದು ಸಾಲದು, ಮಕ್ಕಳಿಗೆ ರೇಷನ್ ಕೊಡೋದನ್ನ ಮಾಡೋಣ ಅಂತ ವ್ಯಕ್ತಪಡಿಸಿದಾಗ DN ಪಾಟೀಲ್ ಇಚ್ಛೆಯನ್ನ ಪ್ರಾಯ ಕಿರಿದಾದೊಡೆ ಅಭಿಪ್ರಾಯ ಕಿರಿದೆ ಅಂತ ಆಶೀರ್ವದಿಸಿ ಅವತ್ತು ಇಂಥ ಕೆಲಸ ನಿಮ್ಮೆಲ್ಲರಿಂದ ಆಗ್ಲಿ ಅಂತ 1,11,111 ರೂಪಾಯಿಗಳ ದೇಣಿಗೆ ಎತ್ತು ಬರೀ ಬಾಯಿ ಉಪಚಾರದ ಮಾತಾಗಬಾರದು, ತನುಮನದನ ಸೇವೆಗಾಗಿ ಯಾವತ್ತೂ ನಿಮ್ಮ ಜೊತೆಗೆ ಶ್ರೀಮಠ ಬೆನ್ನಿಗೆ ನಿಲ್ತದೆ ಅಂತ ಕೃಪೆಯನ್ನ ಬಂಧುಗಳೇ
ಶಾಪುರದ ಸಮಾವೇಶದಲ್ಲಿ ಮಾತನಾಡಿದ್ದನ್ನು ಸ್ಮರಿಸಿಕೊಳ್ಳೋದಕ್ಕೆ ಮನ ಮಾಡಿದ್ದಾರೆ. ಎಲ್ಲರೂ ನಮ್ಮ ಭಕ್ತರು ಅಂತ ಮಾತಾಡಿದ್ರು ಎಲ್ಲ ಗುರುಗಳು. ಆದ್ರೆ ಅಪ್ಪವರು ಮಾತನಾಡುವಾಗ ಈಗಾಗಲೇ ಹೇಳಿದಂತೆ ಉಳಿದೆಲ್ಲ ಶ್ರೀಮಠಕ್ಕೆ ಅಂಡೇವಜ ಸಮಾಜದ ಭಕ್ತರು ಹೌದು, ಆದ್ರೆ ನಿಡಮಾಮಿಡಿ ಶ್ರೀಮಠದ ಭಕ್ತರು ಅನ್ನೋದಕ್ಕಿಂತಲೂ ಅವರಿಗೆ ನಮಗ ಸಂಬಂಧ ಹೆಂಗದಂತ ಹೇಳಿದ್ರೆ ಕೇವಲ ಗುರು ಶಿಷ್ಯರ ಸಂಬಂಧಕ್ಕೆ ಸೀಮಿತ ಅಲ್ಲ, ನಮ್ಮ ಸಂಬಂಧ ತಂದೆ ಮಕ್ಕಳ ಸಂಬಂಧ. ಮಕ್ಕಳ ಬಾಳನ್ನ ಹಾಳಾಗದಂತೆ ತಂದೆ ಯಾವೆ ಜವಾಬ್ದಾರಿಯ ನೊಗವನ್ನು ಹೊರತಾನೋ ಸಮಸ್ತ ಅಂಡೇವಜರ ಸಮಾಜದ ಜವಾಬ್ದಾರಿಗೆ ಹೆಗಲಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರಲ್ಲ, ಇದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಭಾವಿಸಿಕೊಂಡು ಬಹುಶಃ ಅಂದಿನಿಂದ ಹಿಂದೆ ಕೂಡ ಇದ್ರು, ಮುಂದೆಯೂ ಕೂಡ ಈ ಕೃಪೆ ನಮಗೆ ನಿಲ್ತದೆ, ಸಿಗ್ತದೆ ಅನ್ನುವಂಥದ್ದನ್ನ ನೆನಪಿಸಿಕೊಳ್ಳುತ್ತಾ ಬಹುಶಃ ನನಗನ್ನಿಸ್ತದೆ ಯಾವುದೇ ಸಂದರ್ಭದಲ್ಲಿ ನನ್ನಂತ ಅಲ್ಪಮತಿಯು ಕೂಡ ಇವತ್ತಿಂತ ವೇದಿಕೆ ಮೇಲೆ ನಿಂತುಕೊಳ್ಳೋದಕ್ಕೆ ಕಾರಣ ಅಂದ್ರೆ ಅದು ಅಪ್ಪಟ ಸತ್ಯ, ಗುರುಗಳ ದಿವ್ಯ ಕೃಪೆ, ಗುರುಗಳ ನೆನಪಿರಬೇಕು. ನೆನಪಿಸ್ಕೋತೇನೆ, ಇವತ್ತು ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಮೈದಾಳುವುದಕ್ಕೆ ಬಹುದೊಡ್ಡ ಕೃಪೆ ಹೌದು. ಇಲ್ಲದ ಸಲ್ಲದ ಅಲ್ಲದ ಮಾತಾಡಿ ಸಂಶೋಧನೆಯ ಕುಚೋದ್ಯ ಮಾಡುವಂತ ಕೆಲವರು ಉದ್ದಾಮ ಪಂಡಿತರು, ಇನ್ನು ಕೆಲವರು ಮುದ್ದಾಮ ಪಂಡಿತರು ನಮ್ಮ ಸಮಾಜದ ಬಗ್ಗೆ ಅವಹೇಳನ ಮಾಡಿದಾಗ, ಕೆಲವು ದಾಖಲೆಗಳನ್ನು ಕೊಟ್ಟು ಮಾತನಾಡಿ ಎಂದು ಸವಾಲು ಹಾಕಿದಾಗ, ಸೂರ್ಯ ಮುಳುಗುವ ಮುನ್ನ ಅಪ್ಪವರ ಶ್ರೀಮಠಕ್ಕೆ ಭೇಟಿ ಕೊಟ್ಟದ್ದು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ. ಆಗ ಅವರು ಹೇಳಿದ್ರು, ಸೂರ್ಯ ಮುಳುಗುದ್ರೊಳಗ ಈ ದಿಕ್ಕಿಗೆ ಹೋಗ್ರಿ ಅಂತ ಕೈ ಮಾಡಿ ಕೊಟ್ಟಂತ ಆ ದೂರದೃಷ್ಟಿ ಇತ್ತಲ್ಲ, ಆ ದಿಕ್ಕಿಗೆ ಹೋದಾಗ ದಿಕ್ಕು ಸಿಕ್ಕದ್ದು ಪವಡಪ್ಪ ನಾಯಕರು ಮತ್ತು ಜಗದ್ಗುರುಗಳ ಸನ್ನಿಧಿಯವರು ಒಂದೇ ಕಡೆ ಸಮಾಧಿ ಆಗಿರ್ತಕ್ಕಂಥ ಜಾಗ. ಅದೇ ದಾಖಲೆ ಅವತ್ತು ಬೇಕಾಗಿತ್ತು. ಇದೆಲ್ಲ ನನ್ನ ಸ್ಮೃತಿ ಪಟದಲ್ಲಿ ನೆನಪಾಗ್ತದೆ. ಅಂದ್ರೆ ಅವ್ರದ್ದು ಎಷ್ಟು ಕಾಳಜಿ ಇತ್ತಂದ್ರೆ, ಶ್ರೀಮಠಕ್ಕೆ ಬಂದಿರತಕ್ಕಂಥ ನಾವುಗಳು ಒಳಗೆ ಕುಳಿತು ಮಾತನಾಡುವ ಮೊದಲು ದಾಖಲೆ ತರಲಿಕ್ಕೆ ಕಳಿಸಿಕೊಟ್ರು. 1 ಗಂಟೆಯಲ್ಲಿ ಸೂರ್ಯ ಇನ್ನೇನು ಮುಳುಗಬೇಕು, ಆದ್ರೆ ಸಮಾಜ ಮಾನ ಮುಳುಗಬಾರದು ಅಂತ ನಮಗೆ ದಾಖಲೆ ಕೊಟ್ಟಂತ ದಾರಿ ಅಪ್ಪವರ ಗುರಿ. ಹೀಗಿರುವಾಗ ನನಗೆ ಮತ್ತೆ ಏನು ತೆಲುಗು ಪುರಂದಾಸರು ಹೇಳಿದಂಗೆ, ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂತಿದ್ದರೆ ಸಾಕು ಅಂತ ಹೇಳುವ ಹಾಗೆ ಬಹುಶಃ ಇವತ್ತು ನನಗೂ ಕೂಡ ನೀವ್ಯಾಕೋ ನಿಮ್ಮ ಹಂಗ್ಯಾಕೋ ನಿಮ್ಮ ನಾಮದ ಬಲವೊಂದಿದ್ದರೆ ಸಮಸ್ತ ಅಂಡೇವಜರ ಸಮಾಜದ ಶ್ರೇಯ ಜಗದ ವಿಖ್ಯಾತ ಆಗ್ತದೆ ಅಂತ ಮಾತನ್ನ ಇವತ್ತು ನೆನಪು ಮಾಡ್ಕೊಳ್ತಾನೆ. ಅಪ್ಪವರೇ, ಹೀಗೆ ತಮ್ಮ ಕೃಪೆ ಸದಾ ನಮ್ಮ ಮೇಲೆ ಇರಲಿ. ಈಗ ಕಂಡಿರ್ತಕ್ಕಂಥ ರಾಜ್ಯ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಕ್ಕೆ ಆಶೀರ್ವಾದದ ತೋರಣ ಕಟ್ಟಿದವರು ಅಪ್ಪವರು. ನಾವು ಯಾವಾಗಾದ್ರೂ ಶ್ರೀಮಠಕ್ಕೆ ಭೇಟಿ ಆಗಲಿ, ಯಾವ ಗ್ರಂಥ ನಡೆದವರಿಗೆ ಅಂತ ಕೇಳಿದ್ರು. ಅವ್ರು ಹೇಳಿದ್ದಕ್ಕಿಂತ ಮಾಡಿದ್ದು ಸ್ವಲ್ಪ, ಬಹುಶಃ ಅದನ್ನೇ ಕಲ್ಪ ಅಂತ ನಾವು ಇವತ್ತ ವಿಜೃಂಭಿಸ್ತಿದ್ವಿ. ಅಪ್ಪ ಅವ್ರು ಹೇಳಿದಂತ ಸಂದರ್ಭದಲ್ಲಿ ಶ್ರೀಮಠಕ್ಕೆ ಯಾವಾಗಾದ್ರೂ ಭೇಟಿ ಕೊಡ್ಲಿ, ಎಸ್.ಸಿ. ಪಂಡಿಸರು, ಜಿ.ಎನ್. ಪಂಡಿಸರು ನಾವು ಹೋದಾಗ್ಲೆಲ್ಲ ಈಗ ಏನ್ ಮಾಡ್ತಾ ಇದ್ರಿ, ಆರೋಗ್ಯ ಆಮೇಲೆ, ಆದ್ರೆ ಸಮಾಜದ ಆರೋಗ್ಯ ಮೊದಲು. ಯಾವ ಗ್ರಂಥವನ್ನ ಬರೀತಿದ್ರೆ ಇಂತಿಂತ ದಾರಿಯಲ್ಲಿ ಸಾಗ್ಬೇಕು, ಹೀಗೆ ಹೋಗ್ಬೇಕು, ಹೀಗೆ ಸಾಗ್ಬೇಕನ್ನುವಂತ ಸನ್ಮಾರ್ಗ ತೋರಿದಂತ ನಮ್ಮ ರಾಜಗುರುಗಳು, ಕುಲದ ಗುರುಗಳು, ನಮ್ಮ ಮನ ಬೆಳಗುವಂತ ಆಧ್ಯಾತ್ಮದ ಅಂತರಂಗದ ಜ್ಯೋತಿ ಬೆಳಗುವ ಮಹಾನ್ ಜ್ಯೋತಿ. ಬಹುಶಃ ಅಲ್ಲಲ್ಲಿ ಪರಿಶ್ರಮನೆ ಅಂತ ಬಳಸ್ತಾರೆ. ಪರಿಶ್ರಮನೆ ಅಂತಂದ್ರೆ ಅದು ಏನು ಮುಟ್ತದಲ್ಲ, ಅದು ಮುಟ್ಟಿದ್ದೆಲ್ಲ ಚಿನ್ನವಾಗ್ತದೆ, ಬಂಗಾರ ಆಗ್ತದೆ. ಅಂದ್ರೆ ಒಂದು ಪರಿಶ್ರಮಣಿ ಈ ಮೈಕಿಗೆ ಮುಡಿತಂದ್ರೆ ಮೈಕ್ ಬಂಗಾರ ಆಗ್ತದೆ, ಆದ್ರೆ ಈ ಮೈಕ್ ಇನ್ನೊಂದಕ್ಕೆ ಮುಟ್ಟಿದ್ರೆ ಅದು ಏನೂ ಆಗುದಿಲ್ಲ. ಅಪ್ಪವರು ಪರಿಶ್ರಮಣಿ ಅಲ್ಲ, ಅಪ್ಪವರು ಜ್ಯೋತಿ ಮುಟ್ಟಿದ ಜ್ಯೋತಿ. ಒಂದು ಜ್ಯೋತಿ ಬೆಳಗಿತಂದ್ರೆ ಆ ಜ್ಯೋತಿ ಮತ್ತೊಂದು ಜ್ಯೋತಿಯನ್ನ ಬೆಳೆಸ್ತದೆ. ಹೀಗೆ ಜ್ಯೋತಿಯಿಂದ ಜ್ಯೋತಿಗೆ ಸಾಗುವ ಈ ಮಹಾ ಬೆಳಕಿನ ಸ್ವರೂಪ, ಬೆಳಕಿನ ಪ್ರತೀಕ ಪೂಜ್ಯರು. ಇದು ಹೇಳ್ತಾ ಹೋದ್ರೆ ಬಹಳ ಇದು ಅನಿಸ್ತದೆ. ಇಲ್ಲಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡುವ ಮುನ್ನ ಒಂದು ಘಟನೆ, ಸಮತವಾಗಿರ್ತಕ್ಕಂಥ ಯಮನ ಯಾದಿಯಲ್ಲಿ ಕರೆಗೊಂಡ ಕರೋಣದ ಪಟ್ಟಿಯಲ್ಲಿ
ಅಪ್ಪ ಅವರ ಹೆಸರು ಕೂಡ ಕಾಣಿಸ್ಕೊಂಡಿತ್ತು. ಕಠೋರ ಕರ್ಣದ ಕರೆಗೆ ಅಪ್ಪವರು ಹೋಗ್ಬಿಟ್ರೆ ಮುಂದೇನು ಅನ್ನುವಂತ ಆತಂಕ ನಮಗೆಲ್ಲರಿಗೂ ಕಾಡಿತ್ತು. ಅಪ್ಪವ್ರಿಗೆ ಏನಷ್ಟು ಗೊತ್ತಿಲ್ಲ. ಉಸಿರು ನಿಲ್ಲುವ ಮುನ್ನವೂ ಕೂಡ ಸರ್ಕಾರಕ್ಕೆ ಉಯಿಲಿಟ್ಟಂತ ಸಂದರ್ಭದೊಳಗೆ ನನ್ನ ಶ್ರೀಮಠಕ್ಕೆ ಸಜ್ಜನರು ಹೇಗೆ ಅಂದರೆ ಗಾಣಿಗ ಸಮುದಾಯಕ್ಕೆ ನಾನು ಹೇಗೆ ಗುರುವೋ ಹಾಗೆ ನನ್ನ ವೀರಶೈವ ಅಣ್ಣೇವಜರ ಸಮಾಜಕ್ಕೂ ಕೂಡ ನಾನು ಗುರುವಾಗಿದ್ದೇನೆ. ಇವತ್ತು ಶ್ರೀಮಠದ ಶ್ರೀಭಾಗ್ಯ ಏನಾದರೂ ಬಯಸಿದರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ತ ವಾರಸುದಾರಿಕೆಗೆ ಇಚ್ಛೆಪಟ್ಟರೆ ಅವರಿಗೆ ಅವಕಾಶ ಕಲ್ಪಿಸುವ ಮನದಾಳದ ಇಚ್ಛೆಯನ್ನ ಉಯಿಲಿನಲ್ಲಿ ಬರೆದಿದ್ರು. ಅದನ್ನ ಸರ್ಕಾರಕ್ಕೆ ಸಲ್ಲಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು ಅನ್ನೋದನ್ನ ನೆನಪಾದ್ರೆ ನಮ್ಮ ಸಮಾಜದ ಬಗ್ಗೆ ನಮಗೆಷ್ಟು ಚಿಂತೆ ಇದೆಯೋ ಗೊತ್ತಿಲ್ಲ, ಆದ್ರೆ ಅಪ್ಪವರಿಗೆ ಅನುಕ್ಷಣವೂ ಚಿಂತೆ ಇದೆ. ಇಂಥವರಿಗೆ ನಾವೇನು ಕೊಡಬೇಕಾಗಿಲ್ಲ, ಅಥವಾ ಶ್ರೀಮಠಗಳು ಹೋಗಿ ಲಕ್ಷ ದೀಪೋತ್ಸವ ಬೆಳಗಬೇಕಾಗಿಲ್ಲ. ನಾವಚ್ಚುವ ಲಕ್ಷ ದೀಪೋತ್ಸವದಲ್ಲಿ ಅವರಿಗೆ ಪರಮಾನಂದವಿಲ್ಲ. ಇವತ್ತು ಗುರುವಂದನೆಯ ಈ ಶುಭ ಸಂದರ್ಭದಲ್ಲಿ ಅವರು ನಮಗ ಹಚ್ಚುವ ಲಕ್ಷದ ದೀಪ ದೊಡ್ಡದು. ಭಕ್ತರ ಹೃದಯ ಅಂಗಲದೊಳಗ ಹಚ್ಚುವ ಲಕ್ಷದ ದೀಪ ಇರಿದೆಂದು ಭಾವಿಸಿದವರು. ದಯಮಾಡಿ ಬಂಧುಗಳ ಭಾವಿಸ್ಕೋಬೇಕು. ನಾವು ಕಡ್ಡಿ ಕೊರೆದು ಬತ್ತಿ ವಸೆದು ಎಣ್ಣೆ ಹಚ್ಚುವ 100,000 ದೀಪಗಳು ಲಕ್ಷ ದೀಪೋತ್ಸವ ಅಲ್ಲ. ಸಂಖ್ಯೆಯಲ್ಲಿ ಲಕ್ಷ ದೀಪೋತ್ಸವಗಳಾದ್ರೆ ಸಾಂಕೇತದಲ್ಲಿ ಒಂದ ದೀಪ ನಮ್ಮ ಹೃದಯ ಮಂದಿರದೊಳಗೆ ಲಕ್ಷದ ದೀಪ, ಅರಿವಿನ ಎಡೆಗೆ ಲಕ್ಷ ವಹಿಸುವ ಲಕ್ಷದ ದೀಪ, ಸುಜ್ಞಾನದೆಡೆಗೆ ಲಕ್ಷ ವಹಿಸುವ ಲಕ್ಷದ ದೀಪ, ಸದ್ಬಾಳಿಗೆ ಸದ್ಭಕ್ತಿಯಿಂದ ನಡೆದುಕೊಳ್ಳಬೇಕು ಎನ್ನುವ ಲಕ್ಷದ ದೀಪ. ಅಂತ ಒಂದು ಲಕ್ಷದ ದೀಪ ನಮ್ಮ ಎದೆಯಲ್ಲಿ ಬೆಳಗಿದ್ರೆ ಅದುವೇ ಅವರಿಗೆ ಪರಮಾನಂದ. ಈ ದಿಶೆಯಲ್ಲಿ ನಾವೆಲ್ಲರೂ ಅಷ್ಟ ಮದಗಳನ್ನ, ಸಪ್ತ ವ್ಯಸನಗಳನ್ನ, ಅರಿಷಡ್ ವೈರಿಗಳನ್ನ ಈ ಕ್ಷಣಕ್ಕೆ ತ್ಯಾಜ್ಯಗೊಳಿಸಿ ಪೂಜ್ಯರ ಮಾರ್ಗದೊಳಗ ಸಾಗ್ತೀವಿ ಅನ್ನುವಂತ ಸಂಕಲ್ಪ ಮಾಡಿಕೊಂಡು ಸದ್ಬಾಳಿಗೆ, ಸಮಾಜದ ಏಳಿಗೆಗೆ ಏಣಿ ಆಗ್ತೀವಂತ ಹಣೆಮಣದ ಸಂಕಲ್ಪ ಮಾಡಿದರೆ ಇವತ್ತಿನ ಗುರುವಂದನ ಕಾರ್ಯಕ್ರಮಕ್ಕೆ ಯಶಸ್ವಿ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಬಾಳಿಗೆ ಬೆಳಕಾಗ್ಲಿ, ಆ ಬೆಳಕನ್ನ ಪೂಜ್ಯರು ಕರುಣಿಸಲಿ ಅನ್ನುವಂಥ ವಿಚಾರದೊಂದಿಗೆ ಗುರುಗಳ ವಿಚಾರವಾಗಲಿ, ಶಿಕ್ಷಕರ ವಿಚಾರವಾಗಲಿ ಇಲ್ಲಿವರೆಗೆ ಮಾತನಾಡಿದ್ದು ನನ್ನ ಅಲ್ಪಮತಿಯ ವಿಚಾರ. ಅದರಲ್ಲಿ ಏನಾದರೂ ಸರಿ ಅನಿಸಿದರೆ ಅದು ಪೂಜ್ಯ ಅಪ್ಪವರ ಪಾದಾರ ಬಿಂದಗಳಿಗೆ ಅರ್ಪಿಸುವ ನುಡಿ ನೈವೇದ್ಯ ಅಂತ ಭಾವಿಸಿಕೊಂಡು ಎನ್ನ ತಪ್ಪುಗಳು ಅನಂತ ಕೋಟಿ, ನಿಮ್ಮ ಸೇರಣಿಗೆ ಯಾವ ಲೆಕ್ಕ ಅನ್ನುವಂಥ ಶರಣೋಕ್ತಿಯೊಂದಿಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರ ಹಿರಿಮನಕ್ಕೆ, ಕೃಪೆಗೈತಕ್ಕಂಥ ಪರಮ ಪೂಜ್ಯರಿಗೆ, ವೇದಿಕೆ ಮೇಲಿನ ಗಣ್ಯಮಾನ್ಯರಿಗೆ ಶಿರಬಾಕಿ ಕರ ಮುಗಿದು ವಂದಿಸಿವೆ. ಶರ್ಮಶನಾರ್ಥ.